ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಗೀತಾ, ಫ್ಯಾಮಿಲಿ ಫಿಸಿಷಿಯನ್. ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಅಂತಂದರೆ ನಾವು ಕ್ಯಾಮ್ರಕ್ಕಾಗಿರಲಿ, ರೀಲ್ಸ್ ಮಾಡೋಕ್ಕಾಗಿರಲಿ, ಫೋಟೋಶೂಟ್ಗಾಗಿರಲಿ, ಮೇಕಪ್ ಮಾಡಿಕೊಂಡು ಫಿಲ್ಟ್ರ್ ಹಾಕ್ಕೊಂಡು ಎಷ್ಟು ಅದ್ರ ಬಗ್ಗೆ ನಾವು ಕೇರ್ ತೊಗೊತಿದ್ದೀವಿ, ಅದೇ ನಮ್ಮ ದೇಹದೊಳಗೆ ಏನಾಗ್ತಿದೆ ಅಂತ ಯಾರಾದರೂ ಕಾಳಜಿ ವಹಿಸ್ತಿದ್ದೀರಾ? ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ನಮ್ಮ ರಿಲೇಟಿವಲ್ಲಿ ಒಬ್ಬರು ಹುಡುಗಿ ಇದ್ದರು. ಶಿ ಈಸ್ 18 years old. ಓಕೆನಾ, ಅವಳು 18 ವರ್ಷದ ಹುಡುಗಿ. ಬಟ್ ಅವಳು ಡಿಗ್ರಿಗೆ ಬಂದ್ರೂ ಸಮೇತ ಇನ್ನೂ ಮೆಚ್ಯೂರ್ ಆಗಿರಲಿಲ್ಲ. ಚಿಕ್ಕವಳಿದ್ದಾಗಿಂದ ತುಂಬ ಮೊಬೈಲ್ ನೋಡ್ತಿದ್ಲು ಅವಳು. ಮತ್ತು ನಾರ್ಮಲಾಗಿ ಹೆಂಗೆ ನಾವು ಮಿಂಗಲ್ ಆಗ್ತೀವಲ್ವ ಅಕ್ಕ ತಂಗಿಯರ ಜೊತೆ, ಅವಳು ಆ ರೀತಿ ಮಿಂಗಲ್ ಆಗ್ತಿದ್ದಿಲ್ಲ. ಸುಮ್ಮನೆ ತನ್ನ ಪಾಡಿಗೆ ತಾನು ಇರೋಳು, ತಲೆನೋವನ್ನೋಳು, ಕರೆಕ್ಟಾಗಿ ಊಟನೂ ಮಾಡ್ತಿರ್ಲಿಲ್ಲ. ಸೊ ಆ ರೀತಿ ಇದ್ಲು. ಮನೆಗೆ ಏನನ್ನಾರು ಇವಳು ಯಾಕಪ್ಪ ಹಿಂಗೆ ಮಾಡ್ತಿದ್ದಾಳೆ, ಇಂಟ್ರೋವರ್ಟ್ ಆಗಿದ್ದಾಳೆ ಅಂತ ಆ ರೀತಿ ಥಿಂಕ್ ಮಾಡ್ತಿದ್ರು. ಅದೇ ಬರ್ತಾ ಬರ್ತಾ ಡಿಗ್ರಿ ಬರ್ತಾ ಅವಳು ಕರೆಕ್ಟಾಗಿ ಪೀರಿಯಡ್ ಆಗಲಿಲ್ಲ, ಅಂದರೆ ಮೆಚ್ಚುರೇ ಆಗಿರಲಿಲ್ಲ. ಸೊ ಹಾಗಾಗಿ ಅವ್ರು ಡಾಕ್ಟ್ರ್ ಹತ್ರ ಹೋದರು, ಕನ್ಸಲ್ಟ್ ಮಾಡಿದ್ರು. ಅವರು ಎಲ್ಲ ಹಾರ್ಮೋನ್ಸ್ ಲೆವೆಲ್ ಎಲ್ಲ ಚೆಕ್ ಮಾಡಿದರು. ಅದರೊಳಗೆ ಹಾರ್ಮೋನ್ ಲೆವೆಲ್ ಕಡಿಮೆ ಇತ್ತು. ಸೊ ಆಮೇಲೆ ನೆಕ್ಸ್ಟು ಟ್ಯಾಬ್ಲೆಟ್ಸ್ಗೋ ಹಿಂಗೆ ಅವ್ರು ಏನಾದರೂ ಹೇಳಿರೋ ಮೆಡಿಸಿನ್ಸ್ಗೋ ಓಕೆ, ಅವ್ರು ಮೆಚ್ಯೂರ್ ಆದರು. ನೆಕ್ಸ್ಟ್ ಏನಾಯಿತು, ಬರ್ತಾ ಅವಳು 18 years ಆಯಿತು. ಸೊ ತುಂಬ ಇವಳು ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅಂತ ಅವ್ರ ಮನೇಲಿ ಡಾಕ್ಟರ್ನ ಮತ್ತೆ ಕನ್ಸಲ್ಟ್ ಮಾಡಿದರು. ಸೊ ಆಗ ಏನು ಮಾಡಿದರು, ಸೊ MRI ಮಾಡಿಸ್ತೀವಿ ಅಂತ ಹೇಳಿದರು ಬ್ರೈನ್ದು. ಆ MRI ಮಾಡಿಸಿದಾಗ ಅವಳಿಗೆ ಏನಾಗಿದೆ, ದೊಡ್ಡದೊಂದು ಗಡ್ಡೆ ಆಗಿಬಿಟ್ಟಿದೆ ಆ ಬ್ರೈನ್ ಸ್ಟೆಮ್ಮಲ್ಲಿ. ಅದು ಏನು ಮಾಡುತ್ತೆ, ನಮ್ಮ ಬ್ರೈನಲ್ಲಿ ಒಂದು 4th ventricle ಅಂತ ಇರುತ್ತೆ, ಅದ್ರ ಮೇಲೆ ಪ್ರೆಷರ್ ಹಾಕ್ಬಿಟ್ಟು ಸೊ ಅಲ್ಲೆಲ್ಲ ಒಂದು ಲಿಕ್ವಿಡ್ ಎಲ್ಲ ಫಿಲ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅವಳಿಗೆ ತುಂಬ ಹೆಡ್ಡೇಕ್ ಬರ್ತದೆ. ಯಾರ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಬಟ್ ಮನೆಯವರೆಲ್ಲ ಏನು ಥಿಂಕ್ ಮಾಡ್ತಿದ್ರು, ಇವಳು ಇಂಟ್ರೋವರ್ಟ್ ಇದ್ದಾಳೆ, ಯಾರ ಹತ್ರ ಮಾತಾಡಲ್ಲ, ಏನಿಲ್ಲ, ತಾನು ಅಲೋನ್ ಆಗಿರ್ತಾಳೆ ಅಂತಂದು. ಸೊ ಆ ರೀತಿ ಆದಾಗ ನಮ್ಮ ಬಾಡಿಯಲ್ಲಿರುವಂಥ ಹಾರ್ಮೋನ್ಸ್ ಸಮೇತ ಇಂಬ್ಯಾಲೆನ್ಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅವಳಿಗೆ ಆ ರೀತಿಯಾಗಿದೆ. ಇವಾಗ ಲಾಸ್ಟ್ ಸ್ಟೇಜಲ್ಲಿದ್ದಾಳೆ ಅವಳು. ಸರ್ಜರಿ ಆದಮೇಲೂ ಅವಳಿಗೆ 50% ಇದೆ. ಸೊ ನೀವು ಮುನ್ನೆಚ್ಚರವಾಗಿ ಸ್ವಲ್ಪ ವಹಿಸ್ಕೊಬೇಕಾಗುತ್ತೆ. ಮಕ್ಕಳಿಗೆ ಸ್ವಲ್ಪ ಫೋನ್ ಕೊಡೋದಾಗಿರಲಿ ಕಡಿಮೆ ಮಾಡಬೇಕು ಪೋಷಕರು. ಚಿಕ್ಕ ಮಕ್ಕಳಿಗೆ ನೀವು ಊಟ ಮಾಡಿಸೋ ಟೈಮಲ್ಲಿ ಆಗಿರಲಿ, ನೀವು ನಾರ್ಮಲ್ ನಿಮ್ಮ ಕೆಲಸ ಮಾಡ್ಕೊಳ್ಳೋ ಟೈಮಲ್ಲಿ ಮಕ್ಕಳಿಗೆ ಮೊಬೈಲ್ ತೋರಿಸ್ತಾ ಹೋದರೆ ಮಕ್ಕಳು ಕಾನ್ಸಂಟ್ರೇಷನು ಓದಿನ ಮೇಲೆ ಹೋಗಲ್ಲ, ಜಸ್ಟ್ ಸ್ಕ್ರೀನ್ ಮೇಲೆ ಬರುವಂತಹ ಆ ಗೊಂಬೆ ಆಗಿರಲಿ, ಸೊ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಓಕೆ, ಇತ್ತೀಚಿನ ದಿನಗಳೆಲ್ಲ ನಾರ್ಮಲ್ ಆಗಿದೆ, ಕೊಡಿ ಬೇಡನಲ್ಲ, ಒಂದು 5 minutes 10 minutes ಓಕೆ. ಆ ಮಕ್ಕಳೇ ಮೊಬೈಲ್ ಇಲ್ಲ ಅಂತಂದರೆ ನೀವು ನೋಡ್ತಿರ್ಬೋದು, ತುಂಬ ಜನ ಮಕ್ಕಳು ಮೊಬೈಲ್ ಇಲ್ಲ ಅಂತಂದರೆ ಯಾವ ರೀತಿ ಇದು ಮಾಡ್ತಿದ್ದಾರೆ ಅಂತಂದು. ಸೊ ಹಾಗಾಗಿ ಏನಿಲ್ಲ ಅಂತಂದರೂ 30 above ಇರ್ತಾರೆ ನಿಮ್ಮ ಮನೇಲಿ. ಯಾರಾದರೂ 30 above ಇಯರ್ ಇರೋರಿಗೆ ಪ್ಯಾಪ್ಸ್ಮಿಯರ್ ಆಗಿದೆ, ಬ್ಲಡ್ ಟೆಸ್ಟು, ಮ್ಯಾಮೋಗ್ರಫಿ, ಈ ಅಲ್ಟ್ರಾಸೌಂಡು, MRI ಮಾಡಿಸ್ಕೊತಾ ಇರ್ರಿ. ನಿಮ್ಗೇನಾದರೂ ಸ್ವಲ್ಪ ತಲೆನೋವಾಗಿರಲಿ, ಮೈಕೈ ನೋವು ಏನಾದರೂ ಲಕ್ಷಣ ಇತ್ತು, ಮತ್ತು ಹೊಟ್ಟೆ ನೋವು ಇತ್ತು, ಮತ್ತು ನೀವು ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಿಲ್ಲ ಅಂದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ MRI, USG ಆಗಲಿ ಸ್ಕ್ಯಾನಿಂಗ್ ಮಾಡಿಸ್ಕೊತಾ ಇರಿ. ಅದರಿಂದ ಏನಾಗುತ್ತೆ, ಈಗ ದೇಹದಲ್ಲಿ ಮೇಲ್ಗಡೆ ನೋಡೋಕ್ಕೆ ಹೆಂಗಿದೆ ಅಂತ ಗೊತ್ತಾಗುತ್ತೆ, ಬಟ್ ಒಳಗಡೆ ಏನಿದೆ ಅಂತ ಅದ್ರ ಮೂಲಕನೇ ಅಲ್ವಾ ತಿಳಿಯೋದು. ಫಾರ್ ಎಕ್ಸಾಂಪಲ್ಲು, ನಿಮ್ಮ ಮುಂದೆ ಒಬ್ಬರು ಫಿಟ್ನೆಸ್ ಆಗಿ ಚೆನ್ನಾಗಿರೋ ಒಬ್ಬ ವ್ಯಕ್ತಿ ಇದ್ದಾರೆ. ಅವ್ರ ಬ್ಲಡ್ ಟೆಸ್ಟಲ್ಲಿ ಫ್ಯಾಟಿ ಲಿವರು, ಕಿಡ್ನಿ ಸ್ಟೋನ್ಸು, ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಕ್ಯಾನ್ಸರ್ ಆಗಿರ್ಬೋದು, ಏನೋ ಒಂದು ಒಳಗಡೆ ಏನೋ ತೊಂದರೆ ಇದೆ, ಸಮಸ್ಯೆಗಳಿದೆ, ಆ ರೀತಿ ಕಂಡು ಬರ್ತಿದೆ. ಅದೇ ಇನ್ನೊಬ್ಬ ನಾರ್ಮಲ್ ಪರ್ಸನ್ ಇದ್ದಾನೆ, ಅವನ ಬ್ಲಡ್ ಟೆಸ್ಟಲ್ಲಿ ನಾರ್ಮಲ್ ಇದೆ. ಇದರಲ್ಲೇ ನೀವು ಹೇಳ್ರಿ ಯಾರು ಆರೋಗ್ಯವಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಆಯಿತಾ? ಸೊ ಅದಕ್ಕಾಗಿ ನಾನು ಹೇಳ್ತಿದ್ದೀನಿ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಮಾರ್ನಿಂಗ್ ಬೇಗ ಎದ್ದೇಳಿ, ಒಂದು 30 minutes ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ, ವಾಕಿಂಗ್ ಹೋಗಿ, ರನ್ನಿಂಗ್ ಮಾಡಿ, ಸೈಕ್ಲಿಂಗ್ ಮಾಡಿ, ಯೋಗಾಸ್ ಮಾಡಿ. ನೆಕ್ಸ್ಟು ನೀವು ಸಾಕಾದಷ್ಟು ನೀರು ಕುಡೀರಿ. ಡೈಲಿ ಏನಿಲ್ಲ ಅಂತಂದರೂ 3.5 to 4 liters ನೀರು ಕುಡೀರಿ. ಪೌಷ್ಟಿಕಾಂಶ ಇರುವಂತಹ ಆಹಾರಗಳನ್ನು ತೆಗೆದುಕೊಳ್ಳಿ. ಹಸಿರು ಸೊಪ್ಪಾಗಿರ್ಬೋದು, ಹಣ್ಣಾಗಿರ್ಬೋದು, ಹಾಲಾಗಿರ್ಬೋದು. ಕರೆಕ್ಟಾಗಿ 3 times ಊಟ ಮಾಡಿ, ಓಕೆನಾ? ನಿಮ್ಗೆ ತುಂಬ ಹಸಿವಾಗಿರುತ್ತೆ, ಆ ಟೈಮಲ್ಲಿ 1 ಲೋಟ ಕಾಫಿ ಕುಡಿದೆ ಅನ್ನೋದು. ನಿಮ್ಮ ಹಸಿವಾದಾಗ ನಿಮ್ಮ ಬಾಡಿಗೆ ಏನಾಗಿರುತ್ತೆ, ನಿಮ್ಮ ಬಾಡಿಗೆ ಏನು ಬೇಕಾಗಿರುತ್ತೆ, ನ್ಯೂಟ್ರಿಯೆಂಟ್ಸ್ ಬೇಕಾಗಿರುತ್ತೆ. ಅದ್ರ ಬದಲು ಕಾಫಿ ಕೊಟ್ಟರೆ ಏನಾಗುತ್ತೆ ಹೇಳಿ? ಈಗ ಒಬ್ಬ ಮಹಿಳೆ ಡೈಲಿ ಊಟನೇ ಮಾಡ್ತಿದ್ದಿಲ್ಲ, ಡೈಲಿ ಕಾಫಿ ಟೀ ಅಂತ ಕುಟ್ಕೊಂಡು ಹೋಗಿ ಆ ಈಸೋಫೇಗಸ್ ಬರೀ ಒಳಗೆ ಲಿಕ್ವಿಡ್ ಫುಡ್ಗೆ ಅಷ್ಟೇ ಅಲೋ ಮಾಡ್ತಿತ್ತು. ಇನ್ಕೆ ಸಾಲಿಡ್ ಫುಡ್ ತೊಗೊಳಕ್ಕೆ ಆಗ್ತಿದ್ದಿಲ್ಲ. ಇವಳಿಗೆ ಯಾಕೆ ಹಿಂಗೆ ಆಗ್ತಿದೆ ಅಂತಂದು ಅವ್ರ ಮನೇಲಿ ಚೆಕ್ ಮಾಡಿಸಿದಾಗ 3rd stage ಆಫ್ ಕ್ಯಾನ್ಸರ್ ಇದೆ. ಊಟನೂ ಹೋಗ್ತಿದ್ದಿಲ್ಲ, ಸಾಲಿಡ್ ಫುಡ್ ಅನ್ನೋದು ಊಟ ಒಳಗಡೆ ಹೋಗ್ತಾ ಇರಲಿಲ್ಲ, ಓನ್ಲಿ ಲಿಕ್ವಿಡ್. ಬರ್ತಾ ಅದನ್ನು ಕಡಿಮೆ ಆಯಿತು. ಓಕೆ, 4th stage ಆಯಿತು, ಶಿ ಈಸ್ ಡೆಡ್.
ಸತ್ತೋದ್ರು ಅವರು. ಸೊ ನೀವು ಎಲ್ಲದಕ್ಕೂ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಊಟ ತಿಂದರೆ ಅಲ್ವಾ ನಮ್ಮ ಬಾಡಿಗೆ ಆಗಿರಲಿ ಎನರ್ಜಿ ಆಗಲಿ ಸಿಗೋದು. ನೀವು ನೀರು ಎಷ್ಟು ಕುಡಿತೀರೋ ಅಷ್ಟು ಒಳಗಡೆ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದರೂ ನೀರು ಕುಡಿಲಿಲ್ಲ ಅಂತಂದರೆ ಕಿಡ್ನಿ ಸ್ಟೋನ್ಸು, UTI ಇನ್ಫೆಕ್ಷನ್ಸು ಅವೆಲ್ಲ ತೊಂದರೆಗಳಿಗೆ ನೀವು ಒಳಗಾಗ್ತೀರ ವೀಕ್ಷಕರೇ. ಲಾಸ್ಟಲ್ಲಿ ನಿಮಗೆ ಸಮ್ಮರಿ ಕೊಡ್ತೀನಿ. ನಮ್ಮ ಫೇಸ್ ಆಗಿರಲಿ, ನಮ್ಮ ಬಾಡಿ ಆಗಿರಲಿ, ಕ್ಯಾಮ್ರಾದಲ್ಲಿ, ರೀಲ್ಸಲ್ಲಿ ಇದರಲ್ಲಿ ಅಷ್ಟೇ ಚೆನ್ನಾಗಿರ್ಬೇಕಾಗಿಲ್ಲ. ನಮ್ಮ ದೇಹದ ಒಳಗೆ ಎಷ್ಟು ಚೆನ್ನಾಗಿರುತ್ತೋ ನಾವು ಅಷ್ಟು ಆರೋಗ್ಯವಾಗಿರ್ತೀವಿ. ಒಬ್ಬ ಪರ್ಸನ್ಗೆ ಆಸ್ತಿ ಇದೆ, ಹಣ ಇದೆ, ಅಂತಸ್ತಿದೆ, ಬಟ್ ಅವನಿಗೆ ಹೆಲ್ತೇ ಸರಿ ಇಲ್ಲ. ಸೊ ಅವನೇ ಅನುಭವಿಸೋಕ್ಕಾಗಲ್ಲ. ಏನಂತೀರಾ? ಸೊ ಫಸ್ಟು ಹಣ ಅಂತಸ್ತಿಗಿನ್ನ ನಮ್ಮ ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾವೇನಾದರೂ ಚೆನ್ನಾಗಿದ್ದರೆ ಅವೆಲ್ಲ ಗಳಿಸ್ಬೋದು ತಾನೇ. ಸೊ ಹಾಗಾಗಿ ಹೆಲ್ತ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ವೀಕ್ಷಕರೇ. ಅದಕ್ಕೆ ನೀವು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅನಿಸುತ್ತೆ. ಸೊ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.